ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಇಂದು ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಸ್ ನಿಲ್ದಾಣಕ್ಕೆ ಬರುವ ಬಸ್ಸುಗಳಿಗೆ ವ್ಯವಸ್ಥಿತವಾಗಿ ನಿಲುಗಡೆಗೆ ಸೂಚನೆ ನೀಡಬೇಕು ಹಾಗೂ ಖಾಸಗಿ ವಾಹನಗಳು ಬಸ್ ನಿಲ್ದಾಣದ ಒಳಗೆ ಬಾರದಂತೆ ಅಧಿಕಾರಿಗಳು ಎಚ್ಚರ ವಹಿಸಬೇಕು ಎಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ರಾಜಕಾಲುವೆಯಿಂದ ದುರ್ವಾಸನೆ ಬರುತ್ತಿದ್ದು, ಇದರಿಂದ ಪ್ರಯಾಣಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇರುವುದರಿಂದ ರಾಜಕಾಲುವೆ ಮೇಲೆ ಸ್ಲ್ಯಾಬ್ ಅಳವಡಿಸಿ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದರು. ಬಸ್ ನಿಲ್ದಾಣದ ರಸ್ತೆಯಲ್ಲಿ ಗುಂಡಿಗಳನ್ನು ಮುಚ್ಚಲು ನಗರಸಭೆ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಕರೆ ಮಾಡಿ ಸೂಚಿಸಿದರು. ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಜೊತೆಗೆ ಶೌಚಾಲಯಗಳನ್ನು ಕೂಡ ಶುಚಿಯಾಗಿಟ್ಟುಕೊಳ್ಳಬೇಕು. ಬಸ್ ನಿಲ್ದಾಣದಲ್ಲಿರುವ ಅಂಗಡಿಗಳು ನಿಗದಿತ ದರಕ್ಕಿಂತ ಗ್ರಾಹಕರಿಂದ ಹೆಚ್ಚಿನ ಹಣ ಪಡೆಯುತ್ತಿದ್ದರೆ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಬಸ್ ನಿಲ್ದಾಣದ ಸುತ್ತಮುತ್ತ ಗಿಡಗಂಟಿಗಳು ಬೆಳೆದಿದ್ದರೆ ಅವುಗಳನ್ನು ತೆರವು ಮಾಡಿ ಶುಚಿಯಾದ ವಾತಾವರಣ ನಿರ್ಮಿಸಬೇಕು ಎಂದು ಅವರು ಸೂಚಿಸಿದರು. ಇದೇ ವೇಳೆ ಬಸ್ ನಿಲ್ದಾಣದ ಪಕ್ಕದಲ್ಲಿನ ಆಟೋ ಚಾಲಕರು ಕೂಡ ಪ್ರಯಾಣಿಕರು ಆಟೋ ನಿಲ್ದಾಣದ ಪಕ್ಕದಲ್ಲೇ ತಮ್ಮ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುತ್ತಿರುವುದರಿಂದ ನಮಗೆ ತೊಂದರೆಯಾಗುತ್ತಿದೆ ಎಂದು ತಮ್ಮ ಅಳಲು ತೋಡಿಕೊಂಡ ಹಿನ್ನೆಲೆಯಲ್ಲಿ ಇದಕ್ಕೆ ಪರಿಹಾರ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಶಾಸಕರು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಾರ್ವಜನಿಕರು ಮತ್ತು ಪ್ರಯಾಣಿಕರ ಒಂದು ಕುಂದುಕೊರತೆ ಕೇಳಲಿಕ್ಕೆ ನಮ್ಮ ಕೆಎಸ್ಆರ್ಟಿಸಿ ಡಿಸಿ ಅವರು ಮತ್ತು ಎಲ್ಲ ಅಧಿಕಾರಿಗಳೆಲ್ಲ ಸಾರಿಗೆ ಅಧಿಕಾರಿಗಳು ನಮ್ಮ ಹೊಸ ಬಸ್ ನಿಲ್ದಾಣಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೀವಿ. ಎಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಮತ್ತು ಎಲ್ಲ ನಮ್ಮ ಆಟೋ ನಮ್ಮ ಸ್ನೇಹಿತರೆಲ್ಲ ಅವರು ಕೂಡ ಅವ್ರಿಗೂ ಅನುಕೂಲ ನಮ್ಮ ಯಾವ ರೀತಿ ನಮ್ಮ ಬಸ್ ಸ್ಟ್ಯಾಂಡ್ನ ಕಾರ್ಯವೈಖರಿಗಳು ನಡೀತಾ ನೋಡ್ಲಿಕ್ಕೆ ಬಂದಿದ್ದೀವಿ. ಯಾವುದು ಕೂಡ ಅಂತ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ. ಚಿಕ್ಕ ಪುಟ್ಟ ಸಮಸ್ಯೆಗಳು ಏನಿದೆ ಇದು ಪ್ರಯಾಣಿಕರು ಏನು ಬಸ್ಸಿಂದ ಇಳಿಯೋದು ಮತ್ತು ಹತ್ತುವಂಥದ್ದು ಎಲ್ಲ ಈಗಾಗಲೇ ಅಧಿಕಾರಿಗಳು ಹೇಳಿದ್ದಾರೆ. ಚಿಕ್ಕ ಪುಟ್ಟ ಏನಿದೆ ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಯಾವುದು ಸಮಸ್ಯೆ ಇಲ್ಲ ದೊಡ್ಡ ಮಟ್ಟದ್ದು. ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಏನು ರಸ್ತೆ ಮತ್ತು ಇದೆಲ್ಲ ಸಮಸ್ಯೆ ಆಗಿದೆ. ಎಲ್ಲರೂ ಕೂಡ ಸುಸೂತ್ರವಾಗಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳವರೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ರಾಜಕಾಲುವೆ ಇದೆ ಒಂದು ಸ್ವಲ್ಪ ಸ್ವಚ್ಛತೆ ಇದಕ್ಕೆ ನಾವು ಕ್ರಮ ಕೈಗೊಳ್ಳಬೇಕು. ಸುಂದರವಾದ ಬಸ್ ನಿಲ್ದಾಣ ಹೊಂದಿದೆ. ಸಂತೋಷ ಪಡ್ತಾರೆ. ಆದ್ರೆ ಹೊರಗಡೆ ಬಸ್ಸುಗಳಲ್ಲಿ ಗಿಡ ಮಠ ಎಲ್ಲ ಅದೆಲ್ಲ ಏನೋ ಒಂದು ಸೌಂದರ್ಯವನ್ನು ಮಾಡಲ್ಲ. ಅದನ್ನ ಅಧಿಕಾರಿ ಅಂತ ನಮ್ಮ ಡಿಸಿ ಅವ್ರ ಹತ್ರ ನಾವು ಚರ್ಚೆ ಮಾಡ್ತೀವಿ. ಹೌದು, ಯುಜಿಡಿ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಬಗೆಹರಿಸ್ತಾರೆ. ಈಗಾಗಲೇ ಮಳೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆ, ಬೇಸಿಗೆಗಾಲದಲ್ಲಿ ಯಾವುದು ಕೂಡ ಸಮಸ್ಯೆ ಬರಲ್ಲ. ಸ್ವಲ್ಪ ಮಳೆಗಾಲದಲ್ಲಿ ರಾಜಕಾಲುವೆ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದು ಕೂಡ ಎಲ್ಲ ಬಗೆಹರಿಸ್ತಾರೆ ಸರ್ ಹಂತವಾಗಿ. ಈಗಾಗಲೇ ಅಧಿಕಾರಿ ಹತ್ರ ಎಲ್ಲ ನಮ್ಮ ಡಿಸಿ ಅವರು ಎಲ್ಲ ಕೂಡ ಚರ್ಚೆ ಮಾಡಿದ್ದಾರೆ. ಏನು ಅದು ನೀವು ಹೇಳಿದಂಗೆ ಸ್ವಲ್ಪ ಸೇಫ್ಟಿ ಮೆಜರ್ಮೆಂಟ್ಸ್ ಏನ್ ಬೇಕು, ಸಿಸಿ ಕ್ಯಾಮ್ರಾ ಈಗಾಗಲೇ 9 15 ಸಿಸಿ ಕ್ಯಾಮ್ರಾ ಇದೆ. ಏನು ಅದೇ ಎಲ್ಲ ಸ್ವಚ್ಛತೆಗೆ ಮತ್ತು ಎಲ್ಲ ಸೆಕ್ಯೂರಿಟಿ ಏನು ಸಂಬಂಧಪಟ್ಟಂಗೆ ತಮ್ಮೆಲ್ಲ ಇರ್ತಾರೆ ಕ್ರಮ ಕೈಗೊಂಡು ಅಂತ ಹೇಳಿದ್ರು. ಆಗಲೇ ಪಕ್ಕದಲ್ಲಿ ಈಗಾಗಲೇ ನಮ್ಮ 144 ಕೋಟಿ ರೇವಣ ಸಭೆ ನೀರ ಅದಕ್ಕೆ ಒಂದು ಸ್ವಚ್ಛತೆ ಇದಕ್ಕೆ ಒಂದು ಪಾರ್ಕ್ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸ್ವಲ್ಪ ಏನು ನಮ್ಮ ನಗರಸಭೆಯಿಂದ ಹೈಲೈಟ್ ಮಾಸ್ಕ್ಗಳು ಕೂಡ ಅಳವಡಿಸಿದ್ದಾರೆ. ಹೆಚ್ಚಿನ ಇದಕ್ಕೆ ಪೊಲೀಸ್ ಕೂಡ ಭದ್ರತೆಯನ್ನು ಕೊಡಬೇಕು. ಅದನ್ನೆಲ್ಲ ಚರ್ಚೆ ಮಾಡ್ತೀವಿ. ಸಹಜವಾಗಿ ಎಲ್ಲ ಕಡೆ ಇದ್ದೇ ಇರುತ್ತೆ. ಇನ್ನು ಕಳ್ತನ ಇರ್ಬೋದು, ಚೈನ್ ಸ್ನ್ಯಾಚಿಂಗ್ ಎಲ್ಲ ಅದು ಕೂಡ ಎಲ್ಲ ಕ್ರಮವನ್ನು ತಗೊಳ್ತಾರೆ. ಪೊಲೀಸರು ಕೂಡ ಮಾತಾಡ್ತೀವಿ. ಹೆಚ್ಚಿನ ಭದ್ರತೆಯನ್ನು ಕೊಡೋಕ್ಕೆ ಸಿಬ್ಬಂದಿಗಳು ಹಾಕಕ್ಕೆ ಪೊಲೀಸರು ಕೂಡ ಚರ್ಚೆ ಮಾಡ್ತೀವಿ. ಪಾರ್ಕಿಂಗ್ ಆಗಲೇ ಹೇಳಿದ್ರೆ ನೀಟಾಗಿ ನಡೀತಾ ಇದೆ. ದರನೂ ಒಳ್ಳೆ ಬೋರ್ಡ್ ಮೇಲೆ ಹಾಕಿದ್ದಾರೆ. ಹೆಚ್ಚಿನ ದರ ತಗೊಂತಾರೆ ಯಾವುದು ಕೂಡ ಕಂಪ್ಲೇಂಟ್ ಬಂದಿಲ್ಲ. ಇಲ್ಲ ಇದನ್ನ ಮಾತಾಡ್ತೀವಿ, ಚರ್ಚೆ ಮಾಡಿದ್ದಾರೆ. ಇಲ್ಲ ಯಾವ ರೀತಿ ಇದನ್ನ ಬೇಕು ಪ್ರಿಕಾಷನ್ ಮೆಜರ್ಮೆಂಟ್ಸ್ ತಗೊಂತಾರೆ. ಇದೆಲ್ಲ ನಿಲ್ಲಿಸ್ತಾ ಇರೋಂಗೆ ವೆಹಿಕಲ್ಗಳನ್ನೆಲ್ಲ ಒಂದ್ ಕಡೆ ನಿಲ್ಸಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಸರ್.